ಮನೆ ತುಂಬ ಚಿಕ್ಕದಿತ್ತು, ಸ್ವಲ್ಪ ಜಾಗನೇ ಇರಲಿಲ್ಲ. ಮಳೆ ಬಂದರೆ ಎಲ್ಲ ಸೋರ್ತಿತ್ತು, ಬರಲಿಕ್ಕೆ ಆಗ್ತಿರ್ಲಿಲ್ಲ, ಕೂತ್ಕೊಳ್ಳಿಕ್ಕೂ ಆಗ್ತಿರ್ಲಿಲ್ಲ. ಬರೀ 2.5 ತಿಂಗಳಲ್ಲೇ ಮಳೆ ಫುಲ್ ಕೊಟ್ಟಿದ್ದಾರೆ. ನನ್ನ ಮಾರ್ಕನ್ನು ನೋಡಿ ವಿದ್ಯಾಪೋಷಕ್ ನನಗೆ ಮನೆ ಕಟ್ಟಿಸಿಕೊಟ್ಟಿರೋದು ತುಂಬ ಖುಷಿಯಾಗಿದೆ. ವಿದ್ಯಾಪೋಷಕಲ್ಲಿ ಇರುವವರು ಎಲ್ರಿಗೂ ನನ್ನನ್ನು ಸೆಲೆಕ್ಟ್ ಮಾಡಿರೋದಕ್ಕೆ, ಮತ್ತು ಎಚ್ ಎಸ್ ಶೆಟ್ಟಿ ಅವರು ನಮಗೆ ಮನೆ ಕೊಡೋದಕ್ಕೆ ತುಂಬ ಹಣ ಕೊಟ್ಟಿದ್ದಾರೆ. ಮನೆ ಅಂದರೆ ಸಣ್ಣ ಪುಟ್ಟ ಖರ್ಚಲ್ಲಿ ಆಗೋದಿಲ್ಲ, ಅಷ್ಟು ದೊಡ್ಡ ಅಮೌಂಟ್ ಕೊಡಲಿಕ್ಕೆ ಎಚ್ ಎಸ್ ಶೆಟ್ಟಿ ಅವರು ಮನಸ್ಸಿದೆ ಅವರಿಗೆ ಒಂದು ನಾನು ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗೋದಿಲ್ಲ. ನಾವು ನಮ್ಮ ಮನೆಯವರು ಯಾವಾಗಲೂ ಅವರಿಗೆ ಚಿರಋಣಿಯಾಗಿರ್ತೇವೆ, ಖಂಡಿತ ನಾನು ಮರೆಯೋದಿಲ್ಲ. ಇವಾಗ ನಮ್ಮ ರಕ್ತ ಸಂಬಂಧ ನಮ್ಮ ರಿಲೇಷನ್ ಯಾರು ಹೆಲ್ಪ್ ಆಗಿಲ್ಲ, ಇವರಿಗೆ ನಾವು ಏನೂ ಆಗಬೇಕಾಗಿಲ್ಲ, ನಾವು ಯಾರಂತಲೇ ಗೊತ್ತಿಲ್ಲ, ಆದರೂ ಬಂದು ಏನು ನಿರೀಕ್ಷೆ ಇಲ್ಲದೆ ಒಂದು ಮನೆ ಕಟ್ಟಿಸಿಕೊಟ್ಟಿದ್ದಾರೆ. ಯಕ್ಷಗಾನ ಮಂಡಳಿಯವರಿಗೆ ಮತ್ತು ಮುರಳಿ ಸರ್ ಮತ್ತು ಎಚ್ ಎಸ್ ಶೆಟ್ಟಿ ಅವರಿಗೆ ತುಂಬ ಧನ್ಯವಾದ. ನಮಗೆ ಮನೆ ಕಟ್ಟಿಕೊಟ್ಟಿದ್ದಕ್ಕೆ ತುಂಬ ಋಣಿಯಾಗಿರ್ತೀವಿ ನಿಮಗೆ. ನನ್ನ ತಂಗಿಗೂ ಮತ್ತು ನಮ್ಮ ಮನೆಯವರಿಗೆಲ್ಲ ಹೆಲ್ಪ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್, ತುಂಬ ಥ್ಯಾಂಕ್ಸ್. ಅಣ್ಣ ಜೋಕ್ಲನ್ ಕಲ್ಪಯೆ ಇಲ್ಲಿ ಪಂಡದು ಭಾರಿ ಬೇಜಾರಡಿತ್ತೆ ಅಣ್ಣದೆ ಮುಳ್ಳಿ ಸಾರ್ ಬತ್ತದು ಒಂಜಿ ದಿನ ಬತ್ತೇನು ಮನದನ್ಯ ಬರ್ತದೆ ಇಲ್ಲೇ ಕಟ್ಕೊರ್ಪೆ ಪಣ್ಣಗ ಗಂಗಾಧರ್ ಸರ್ ಮುಳ್ಳಿ ಸಾರ್ಲ ಬರ್ತದೆ ಇಲ್ಲಿ ತೂಯಿನ ಮನದನ್ಯ ಬತ್ತು ಇಲ್ಲಿ ಕಟ್ಕೊರ್ಪೆ ಎಲ್ಲ ಏನ ಸಂಬಂಧ ಕುಟುಂಬ ಎಲ್ಲ ಬತ್ತು ಪಣ ರಿಂಕ್ ಆತ ಪಂಡದ ಒಂಜಿ ದಿನ ಇಂಕ್ ಬೇಲೆ ರಜೆ ಮಲ್ತು ಕುಲ್ಲೆ ಅನ್ಪಿನಾರ್ನ ಬಾಯಿಡು ಬೊಯ್ದಿಚ್ಚಿ ಅಂಚಿನ ಒಂಜಿ ಪುರ್ಲುಡಿ ಇಂಕ್ ಇಲ್ಲಿ ಮಲ್ತು ಕೊಡ್ತೀರು ಒಂದೆರಡು ಮಿತ್ತು ದಾಲ ಇಜ್ಜಿ ಎಂಕಲೆಗೆ ಬೊಕ್ಕ ಸರ್ ಇರನಿ ಆಪಲ ಹೆಚ್ಚು ಸರ್ ಯಾರು ಇರನಿ ಆಪಲ ಒಂಜಿ ಮದಪ್ಪು ಜಂಕುಲು ಎನ್ನ ಜೋಕುಲು ಇಲ್ಲಿ ಎಡ್ಡೆ ಅಭ್ಯಾಸ ಅದು ಮಲ್ತಡೆ ಎನ್ನ ಪರಿಸ್ಥಿತಿ ಬೊಕ್ಕೊಂಜಿತ್ತನಾಡ ಅಂಚಿನಕ್ಕೆ ಎನ್ನ ಜೋಕುಲು ಸುರುಕು ಬಾಗಿ ಅಲ್ಲೇ ಪನ್ಪೆ ಅವು ಯಾಪಲ್ಲ ಜಾಸ್ತಿ ಪಾತ್ರ ನೀವು ದುಃಖ ಪಡಬೇಕಾದ್ದೇನಿಲ್ಲ. ಭಾಳ ಒಳ್ಳೆ ಮಕ್ಕಳು. ನೋಡಿದಾಗ ನಮಗೆ 63 ವರ್ಷ ಆಯಿತು, 43 ವರ್ಷದ ಅನುಭವ. ದೇವರೊಂದು ದೊಡ್ಡ ಕಲೆ ಕೊಟ್ಟಿದ್ದಾನೆ, ಮುಖ ನೋಡಿ ಹೇಳ್ತೀವಿ. ನನಗೆ ಇನ್ನೊಂದು ದೊಡ್ಡ ಸಂತೋಷ ಆದದ್ದು ಅಂತ ಹೇಳಿದರೆ ಇವತ್ತು ಇಷ್ಟು ನಾನು ಇದು 6 ಅಥವಾ 7ನೇ ಫಂಕ್ಷನ್ನು ನಿಮ್ಮ ಇದಕ್ಕೆ ಬಂದು. ನನ್ನ ಪ್ರಕಾರ ದ ಮೋಸ್ಟ್ ಡಿಸರ್ವಿಂಗ್ ಪೀಪಲ್ ಇವರೇನೆ. ಯಾಕಂದರೆ ಇದರಿಂದ ಸಮಾಜಕ್ಕೆ ಭಾಳ ಅನುಕೂಲ ಆಗುತ್ತೆ ಇಂಥ ವಿಚಾರದಲ್ಲಿ ನೀವು ಮಾಡುವಂಥ ಕೆಲಸದಲ್ಲಿ. ಯಾಕಂದರೆ ಒಂದು ಫ್ಯಾಮಿಲಿ ಅಲ್ಲ, ಒಂದು ಇವರಿಂದ ಏನು ಸಮಾಜಕ್ಕೆ ದೇಶಕ್ಕೆ ಏನಾದರೂ ಪ್ರಯೋಜನ ಖಂಡಿತ ಆಗುತ್ತೆ. ಮುರಳಿ ಸಾಹೇಬರು ಹೇಳಿದರು ಇನ್ವೆಂಟರ್ ಅಂತ. ನಾನು ಇನ್ವೆಂಟ್ ಮಾಡಿದ್ದು ಮುರಳಿ ಅವ್ರನ್ನ ಮಾತ್ರ. ಬೆಸ್ಟ್ ಇನ್ವೆನ್ಷನ್ ಇನ್ ಮೈ ಲೈಫ್. ಯಾಕಂದರೆ ಒನ್ ಆಫ್ ದಿ ಎಮಂಗ್ ತುಂಬ ಜನರ ಮಧ್ಯೆ ಒಂದು ನಿಸ್ವಾರ್ಥದಿಂದ ಒಂದು ಕೆಲಸ ಮಾಡುವಂಥ ಒಂದು ಸಂಸ್ಥೆ. ಅವ್ರಿಗಿಂತ ಹೆಚ್ಚು ನಾನು ಆ ಸಂಸ್ಥೆಗೆ ಇದು ಕೊಡ್ತೇನೆ. ಅವರು ಸಂಸ್ಥೆಯ ಪೈಲಟಿಂಗ್ ಮಾಡ್ತಾಯಿದ್ದಾರೆ. ಒಂದು ಯಕ್ಷಗಾನ ಕಲಾರಂಗದ ಬಗ್ಗೆ ನಮಗೆ ನಿಜವಾಗಿ ಹೆಮ್ಮೆ ಆಗುತ್ತೆ. ಅಂದರೆ ಇವಾಗ ಅಂದರೆ ನೀವು ಮಾಡುವಂಥ ಒಂದು ಆ್ಯಕ್ಟಿವಿಟೀಸು ಜನಸೇವೆ ಖಂಡಿತ ನಿಸ್ವಾರ್ಥವಾದ ಸೇವೆ. ಆದರೆ ಇಷ್ಟು ಜನ ಈಗ ಬಂದಿದ್ದೀರಿ, ಎಲ್ಲರೂ ಅವ್ರವ್ರ ವ್ಯವಹಾರ ಇದ್ದವರು, ಅವರವರು ಕಮಿಟ್ಮೆಂಟ್ ಇದ್ದವರು. ಅಂದರೆ ಇಷ್ಟು ಟೈಮ್ ಕೊಡಬೇಕಾದ ದಟ್ ಈಸ್ ಆಲ್ಸೋ ಅಂದರೆ ಒಂದು ಫಂಕ್ಷನ್ ಬಂದು ಮತ್ತು ನಿಮ್ಮ ಈ ಕೃತಜ್ಞತೆಯನ್ನು ಹೇಳುವಂಥ ಒಂದು ಮನೋಭಾವನೆ ಇದೆಯಲ್ಲ, ಇಟ್ ಈಸ್ ಎ ಸ್ಪೆಷಲ್ ಥಿಂಗ್. ಅಂದರೆ ದ ವೇ ಯು ಎಕ್ಸ್ಪ್ರೆಸ್. ನಾನು ನಿಮ್ಮನ್ನು ಹೋಗ್ಲಿಕ್ಕೆ ಮುಖಸ್ತುತಿಗೆ ಹೇಳ್ತಾ ಇಲ್ಲ. ನಾವು ತುಂಬ ಫಂಕ್ಷನಿಗೆ ಹೋಗ್ತೀವಿ, ತುಂಬ ಕಡೆ ಎಲ್ಲ ಹಣ ಕೊಡ್ತೀವಿ. ಅಲ್ಲಿ ಹೇಳುವಂಥ ರೀತಿ, ನೀವು ಹೇಳುವಂಥ ರೀತಿ ಟಚ್ಚಿಂಗ್. ನಮಗೆ ಇದನ್ನು ನೋಡಿದರೆ ಇನ್ನೂ ಕೂಡ ಮಾಡಬೇಕು. ನಿಮ್ಮೊಂದಿಗೆ ಖಂಡಿತವಾಗಿ ನಾವು ಅಸೋಸಿಯೇಟ್ ಆಗಿದ್ದೀವಿ. ಇನ್ನೂ ಹೆಚ್ಚಿನ ಕೆಲಸದಲ್ಲಿ ನಿಮಗೆ ಪ್ರೋತ್ಸಾಹ ಮಾಡ್ತೀವಿ.